ಮಂಡ್ಯ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಮಹಿಳಾ ಹಾಗೂ ಪುರುಷ ಜನಗಳಿಗೆ ನನ್ನ ಮೊದಲನೇ ಸಾಷ್ಟಾಂಗ ನಮಸ್ಕಾರಗಳು. ಏನಪ್ಪ ಅಂದರೆ ಈ ದಿವಸ ಇಷ್ಟೊಂದು ಸಂಖ್ಯೆ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀರಿ ಅಂದರೆ ಎಲ್ಲರೂ ಆಶ್ಚರ್ಯ ಪಡಬೇಕಾದಂಥ ವಿಚಾರ. ಯಾಕೆಂದರೆ ಸುಮಲತಾ ಅಂಬರೀಶ್ರವರು ದಾಖಲೆ ಮಾಡಿದ ಇಡೀ ರಾಜ್ಯದಲ್ಲಿ ದಾಖಲೆಯಾಗಿ ಗೆದ್ದಿದ್ದಾರೆ. ಯಾಕೆಂದರೆ ಒಂದು ಸರ್ಕಾರನ ಎದುರಾಕೊಂಡು ಅವತ್ತು 1,27,000 ಮತಗಳ ಅಂತರದಿಂದ ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ. ಜೊತೆಗೆ ಇವರು ಇಡೀ ರಾಜ್ಯದಲ್ಲಿ 28 ಜನ ಸಂಸದರಿಗಿಂತ ಹೆಚ್ಚು ಪಟ್ಟು ಹಣನ ತಂದು ಮಂಡ್ಯ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಇವರು ಇಡೀ ರಾಜ್ಯದಲ್ಲೇ ಎರಡನೇ ಸ್ಥಾನ. ಹೇಳ್ತೀನಿ ಬೇರೆ ಜಿಲ್ಲೆ ದಯಮಾಡಿ ಒಂದ್ ನಿಮಿಷ ಇವರು ದಯವಿಟ್ಟು ಒಂದ್ ನಿಮಿಷ ಒಂದ್ ಸಾರಿ ಇವರು ಲೋಕಸಭೆ ಸದಸ್ಯರಾದ್ಮೇಲೆ ನಮ್ಮ ಶಾಸಕರುಗಳು ಯಾವ ರೀತಿ ಹಿಂದೆ ಕೊಟ್ಟು ಅನ್ನೋದು ನೀವೆಲ್ಲ ಪತ್ರಿಕೆ ಟಿವಿನಲ್ಲಿ ನೋಡಿರ್ತೀರಿ. ಅವರೆಲ್ಲರೂ ಎದುರಾಕೊಂಡು ಇವರು ಈ 5 ವರ್ಷ ಇಡೀ ಜಿಲ್ಲೆನ ಆಳಿದ್ದಾರೆ ಅಂದ್ರೆ ನೀವೆಲ್ಲ ಮೆಚ್ಚಬೇಕಾದಂತ ವಿಚಾರಗಳು ಇವು. ಯಾಕೆಂದ್ರೆ ಒಬ್ಬರು ಮಹಿಳೆ 6 ಜನ ರಾಕ್ಷಸ ಗಣಗಳವು. ಆ ರಾಕ್ಷಸ ಗಣನ ಎದುರಾಕೊಂಡು ಇವರು ಜಿಲ್ಲೆನ ಆದರೆ ಏನಿವೆ ಈ ಜಿಲ್ಲೆ ಜನರು ಏನ್ ಬಂದಿದೀವಿ ಇವತ್ತು ಯಾವ ತರ ತೀರ್ಮಾನ ತಗೊಂಡು ನಾವು ಅವ್ರಿಗೆ ಭದ್ರಾಗಿದ್ದೀವಿ. ಆ ತೀರ್ಮಾನ ನಮ್ಮ ಜಿಲ್ಲೆಗೆ ಒಳ್ಳೇದಾಗಬೇಕು, ಮುಂದಿನ ಪೀಳಿಗೆಗೆ ಇವರು ಆದರ್ಶವಾಗಿರ್ಬೇಕು ಅಂತೇಳಿ ನಿಮ್ಗೆಲ್ಲ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಮ್ಮ ಹಿರಿಯ ಮುಖಂಡರಾದ ಲಿಂಗರಾಜನವರು ಮಾತಾಡ್ತಾರೆ. ಅದಕ್ಕೆ ಮತ್ತೆ ನಮ್ಮ ಮಹಿಳಾ ಮುಖಂಡರಾದಂತ ಭಾಗ್ಯಲಕ್ಷ್ಮಿ ಅವರು ಒಂದೆರಡು ಮಾತನಾಡ್ತಾರೆ. ಅರುಣ್ ಕುಮಾರಿ ಅವರು ಮತ್ತೆ ಒಂದು ನಿಮಿಷ ಭಾಗ್ಯಕ್ಕ ಫಸ್ಟ್ ನೀವತ್ತಿ, ಆಮೇಲೆ ಅವ್ರ ಮಾತು ಇರೋಣ. ಎಲ್ಲರಿಗೂ ಅವಕಾಶ ಸಿಗುತ್ತೆ, ಇರೋಣ. ಭಾಗ್ಯಕ್ಕಂಗೂ ಕೊಡ್ತೀವಿ ಕಣೀರಿ. ಒಂದ್ ನಿಮಿಷ. ಈಗ ಮಹಿಳಾ ಮುಖಂಡರಾದಂತ ಭಾಗ್ಯಲಕ್ಷ್ಮಿ ಅವರು ಮಾತನಾಡ್ತಾರೆ. ಅರುಣ ಕುಮಾರಿ ನಮ್ಮ ಮಂಡ್ಯದ ಸಮಾಜ ಸೇವಕರಾದಂತ ಅರುಣ್ ಕುಮಾರಿ ಅವರು ಮಾತಾಡ್ತಾರೆ. ಆದ್ಮೇಲೆ ಈ ದಿನ ಇಲ್ಲಿ ನಡೆದಿರುವಂತಹ ಎಲ್ಲ ಅಂಬರೀಷ್ ಅಭಿಮಾನಿಗಳಿಗೆ ಹಾಗೂ ನಮ್ಮ ಮಾನ್ಯ ಸಂಸದರಂತ ಜನಪ್ರಿಯ ಸ್ವಾಭಿಮಾನಿ ಸಂಸದರಾದ ಶ್ರೀಮತಿ ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳಿಗೆ ವಂದಿಸ್ತಾ, ಇವತ್ತು ಏನು 2ನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಇವತ್ತು ಆಯ್ಕೆಗೊಳ್ಬೇಕಾದಂತ ಸುಮಲತಾ ಅಂಬರೀಷ್ ರವರು, ಯಾಕೆಂದ್ರೆ ಪ್ರಥಮ ಬಾರಿಗೂ ಅಷ್ಟೇ ಅವ್ರ ಮೇಲೆ ನಂಬಿಕೆನ ಇಟ್ರು, ನಮ್ಮ ಜಿಲ್ಲೆಯ ಜನರ ಮೇಲೆ ನಂಬಿಕೆನ ಇಟ್ರು, ಸ್ವಾಭಿಮಾನ ಅನ್ನುವಂತ ಹೆಸರನ್ನ ಮುಂದೆ ಇಟ್ಟು ಒಂದು ಪರೀಕ್ಷೆಗೆ ಇಳಿದಾಗ ನೀವೆಲ್ಲ ಅವರನ್ನ ಗೆಲ್ಸಿದ್ದೀರಾ, ಹಾಗೆ ಪ್ರೋತ್ಸಾಹಿಸಿದ್ದೀರಾ. ಆದ್ರೆ ಅವತ್ತಿನ ಒಂದು ಪ್ರೋತ್ಸಾಹ ಎಷ್ಟರ ಮಟ್ಟಿಗೆ ಅವರನ್ನ ಒಂದು ಶಕ್ತಿ ತುಂಬಿದ್ದೀರಾ ಅಂದ್ರೆ, ಇವತ್ತು ಅಷ್ಟು ಜನ ಪುರುಷರು ಅಥವಾ ಪಕ್ಷಗಳನ್ನ ಮುಂದೆ ಇಟ್ಕೊಂಡು ಗೆಲ್ಬೇಕಾದಂತ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮೇಡಮ್ನವ್ರು ಗೆದ್ದಿದ್ದಾರೆ. ಆದ್ರೆ ನಮ್ಗೆ ಇವತ್ತು ತುಂಬಾ ನೋವಾಗ್ತಾ ಇರೋದೇನಂದ್ರೆ ಅಂತ ಒಬ್ಬ ಸ್ವಾಭಿಮಾನಿಯಾಗಿ, ಯಾಕಂದ್ರೆ ನೀವೆಲ್ಲ ನೋಡಿದ್ದೀರಾ ಕರೋನಾ ಸಂದರ್ಭದಲ್ಲಿ ಗ್ರಾಂಟೇ ಇಲ್ದೇ ಹೋದ್ರು ಕೂಡ ಅವತ್ತಿನ ತುರ್ತು ಸಂದರ್ಭಕ್ಕೆ ತಮ್ಮ ಕೈಯಿಂದ ಒಂದು ವೆಂಟಿಲೇಟರ್ನ ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡೋದ್ರ ಜೊತೆಗೆ ಇವತ್ತು ಕೂಡ ಮಂಡ್ಯ ಜಿಲ್ಲೆನಲ್ಲಿ ಒಂದು ಸುಸಜ್ಜಿತವಾದಂತಹ ಐಸಿಯುನ ಕೊಟ್ಟು ಅವತ್ತು ನಮ್ಮ ಕರೋನಾದಲ್ಲಿ ಆಶಾ ಕಾರ್ಯಕರ್ತರಾಗ್ಬೋದು ಅಥವಾ ಎಲ್ಲ ಕರೋನಾ ವಾರಿಯರ್ಸ್ ಅನ್ನ ಪ್ರೋತ್ಸಾಹಿಸಿದ್ದಾರೆ. ಇಷ್ಟೇ ಅಲ್ಲ, ಇವತ್ತಿಗೂ ಕೂಡ ಒಂದು ಸಂತೋಷದ ವಿಷಯ ಅಂದ್ರೆ ಒಬ್ಬ ಮಹಿಳೆಯಾಗಿ 2 ಪಕ್ಷಗಳ ಬೆಂಬಲ ಆಯ್ಕೆ ಆಗುವಾಗ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಸಂಕಷ್ಟವನ್ನ ಎದುರಿಸಿದ್ರು. ಆದ್ರೂ ಕೂಡ ಕರೋನಾ ಸಂದರ್ಭದಲ್ಲಿ ಕೂಡ ಜೀವ ಭಯವನ್ನ ತೊರೆದು ದಿಶಾ ಸಮಿತಿಯನ್ನ ಒಂದು ಸಭೆಯನ್ನ ನಡೆಸಿ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ಜಿಲ್ಲೆಯಲ್ಲಿ ಒಂದು ವಾರಿಯರ್ಸ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಷ್ಟಲ್ದೇನೆ ಇವತ್ತು ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ಮಂಡ್ಯ ಜಿಲ್ಲೆನಲ್ಲಿ ಅವರ ಒಂದು ಸಾಮರ್ಥ್ಯವನ್ನು ನಾವೆಲ್ಲ ಗುರುತಿಸಿದೀವಿ. ಯಾಕೆಂದ್ರೆ ಏನು ಇವತ್ತು 77 ಮಂದಿ
ವಿಕಲಚೇತನರು ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಅವರ ಒಂದು ಸ್ವಾಭಿಮಾನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಇವತ್ತಿನವರೆಗೂ ಕೂಡ ಮೊದಲ ಬಾರಿಗೆನೆ ಒಂದು ಅವಧಿನಲ್ಲಿ 77 ಜನರಿಗೆ ವಿಕಲಚೇತನರಿಗೆ ಒಂದು ವಾಹನವನ್ನ ನೀಡ್ತಾ ಸ್ವಾಭಿಮಾನಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ನಮ್ಮ ಮೇಡಮ್ನವ್ರು ಸಹಕಾರಿಯಾಗಿದ್ದಾರೆ. ಇಷ್ಟೇ ಅಲ್ಲ, ಇವತ್ತು ಕೂಡ ಮಹಿಳಾ ಸಮುದಾಯ ಭವನಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಮಹಿಳೆಯರ ಪರ ಧ್ವನಿಯಾಗಿದ್ದಾರೆ. ಆದ್ರೆ ಇಂತಹ ಒಂದು ಶಕ್ತಿಯುತವಾದಂತಹ ಮಹಿಳೆಯರನ್ನ ಈ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕಾದದ್ದು ನಮ್ಮ ಮಂಡ್ಯ ಜಿಲ್ಲೆಯ ತಮ್ಮೆಲ್ಲರ ಕರ್ತವ್ಯ. ಆದ್ರೆ ನಾವು ಮೇಡಮ್ ಹತ್ರ ಮನವಿ ಮಾಡೋದಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಹೆದೆಗೊಂದ್ಬೇಡಿ, ಅವರ ಆಶೀರ್ವಾದ ಕೇಳಿದೀರಾ, ಹಾಗೆ ಇವತ್ತಿಗೂ ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೀವಿ. ಹಾಗಾಗಿ ನೀವು ಮತ್ತೊಮ್ಮೆ ಒಳ್ಳೆ ನಿರ್ಧಾರನ ನೀವು ತಗೋಬೇಕು. ಯಾಕಂದ್ರೆ ಅವತ್ತು ನೀವು ನಂಬಿದ ಜನನೇ ಇವತ್ತು ಇದ್ದಾರೆ, ಯಾರನ್ನು ನಾವು ಕಳ್ಕೊಂಡಿಲ್ಲ. ಹಾಗಾಗಿ ದಯಮಾಡಿ ನೀವು ಒಳ್ಳೆ ನಿರ್ಧಾರ ತಗೋತೀರಾ, ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ. ಯಾಕಂದ್ರೆ ಇವತ್ತು ನೀವು ಪ್ರೇರಣೆ ಶಕ್ತಿ ಆಗಿದ್ದೀರಾ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಒಂದು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆ ಆದಾಗ ನಾವೆಲ್ಲ ನಿಮ್ಮಿಂದ ಪ್ರೇರಿತರಾಗಿದ್ದೀವಿ. ಹಾಗಾಗಿ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ, ನಮ್ಮ ಮಂಡ್ಯ ಜನರ ಮೇಲೆ ವಿಶ್ವಾಸ ಇಡಿ, ನಾವೆಲ್ಲ ನಿಮ್ಮ ಒಟ್ಟಿಗಿರ್ತೀವಿ ಅಂತ ಆಶ್ವಾಸನೆಯನ್ನು ನೀಡ್ತಾ ನಿಮ್ಮ ನಿರ್ಧಾರ ಆಶಾದಾಯಕವಾಗಿರ್ಲಿ. ಮಂಡ್ಯ ಜನತೆಗೆ ಒಂದು ಪ್ರೀತಿಪೂರ್ವಕ ನಿರ್ಧಾರವನ್ನ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಜನರ ಪರವಾಗಿ, ಮಹಿಳಾ ಬಂಧುಗಳ ಪರವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇದೀವಿ ಮೇಡಮ್. ಧನ್ಯವಾದಗಳು ಮೇಡಮ್.